ಪತ್ನಿ ಉಷಾ ಜೊತೆಗೆ ಸಿದ್ದರಾಮಯ್ಯ ಭೇಟಿಯಾದ ಸಿಎಂ ಡಿಕೆಶಿ. ಕನಕಪುರಕ್ಕೆ ತೆರಳುವ ಮುನ್ನ ಸಿದ್ದರಾಮಯ್ಯ ಭೇಟಿಯಾದ ಸಿಎಂ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಭೇಟಿಯಾಗಿ ಡಿಕೆಶಿ ಮಾತುಕತೆ. ಸಂಪುಟ ವಿಸ್ತರಣೆ ಸಂಬಂಧ ಉಭಯ ನಾಯಕರು ಶೀಘ್ರವೇ ದೆಹಲಿಗೆ. ಸಚಿವರ 2ನೇ ಪಟ್ಟಿ ಸಂಬಂಧ ಮಾಜಿ ಸಿಎಂ ಚರ್ಚಿಸಿರೋ ಸಾಧ್ಯತೆ. ಪಾಕಿಸ್ತಾನದ ಡಾನಾ ಸಾರ್ನಲ್ಲಿ ಭೀಕರ ಬಸ್ ಅಪಘಾತ. ಅತಿವೇಗದಲ್ಲಿದ್ದ ಬಸ್ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದೆ. ದುರಂತದಲ್ಲಿ ಕನಿಷ್ಠ 40 ಜನ ಸಾವನ್ನಪ್ಪಿದ್ದು 8 ಮಂದಿಗೆ ಗಾಯ. ಕೆಟ್ಟು ನಿಂತ ಮತ್ತೊಂದು ಬಸ್ನ ಜನರನ್ನು ಈ ಬಸ್ಗೆ ತುಂಬಲಾಗಿತ್ತು. ಕಳಪೆ ರಸ್ತೆ ಚಾಲನಾ ನಿರ್ಲಕ್ಷ್ಯ ಪಾಕ್ನಲ್ಲಿ ಸರ್ವೇ ಸಾಮಾನ್ಯ. ಸಮಂತಾ ಮೊದಲ ಬಾರಿಗೆ ತಾಯಿ ಆಗ್ತಿದ್ದು, ಆ ಖುಷಿಯನ್ನು ಸಹ ನಟಿ ಇತ್ತೀಚೆಗಷ್ಟೇ ಹಂಚಿಕೊಂಡಿದ್ರು. ಗರ್ಭಿಣಿ ಆಗುತ್ತಿರುವ ಸಮಂತಾ ಋತುಪ್ರಭು ತಾಯ್ತನಕ್ಕೆ ತಯಾರಾಗ್ತಿದ್ದಾರೆ. ವಿಶೇಷ ಡಯಟ್, ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಗಳನ್ನು ಸಹ ನಟಿ ಮಾಡಿಕೊಂಡಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆ, ಮಾನಸಿಕ ಸಮಸ್ಯೆಗಳನ್ನು ಎದುರಿಸಿದ್ರು. ಈಗ ತಾಯಿ ಆಗುವ ಹೊಸ್ತಿನಲ್ಲಿಯೂ ವರ್ಕೌಟ್ ಅನ್ನು ಮಾತ್ರ ನಟಿ ಸಮಂತಾ ಬಿಟ್ಟಿಲ್ಲ. ಬೇಬಿ ಬಂಪ್ ಇದ್ದರೂ ಸಹ ಅದರ ನಡುವೆಯೇ ವರ್ಕೌಟ್ ಮಾಡ್ತಿದ್ದಾರೆ. ಪುಣೆಯ ಕೇತನ್ ಅಗರ್ವಾಲ್ ಹತ್ಯೆ ಕೇಸ್ನಲ್ಲಿ ಬಗೆದಷ್ಟು ರೋಚಕ ಸಂಗತಿ. ಸಿಯಾ ಮತ್ತು ಚೇತನ್ ಪೊಲೀಸ್ ಕಸ್ಟಡಿಯಲ್ಲಿರುವಾಗಲೇ ಇದೀಗ 3ನೇ ವ್ಯಕ್ತಿಯ ಕೈವಾಡದ ಬಗ್ಗೆಯೂ ಬಯಲು. ಈ 3ನೇ ಯುವಕ ಚೇತನ್ ಮತ್ತು ಸಿಯಾ ಇಬ್ಬರಿಗೂ ಬೇಕಾಗಿದ್ದ ಗೆಳೆಯ. ಕೇತನ್ ಹತ್ಯೆಯ ಸಂಪೂರ್ಣ ಯೋಜನೆಯನ್ನ ತಿಳಿದಿದ್ದ. ಪೊಲೀಸರು ಈ ಯುವಕನನ್ನು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಇಬ್ಬರಿಗೂ ಕೇತನ್ನನ್ನು ಕೊಲ್ಲಬೇಡಿ ಎಂದು ಪದೇ ಪದೇ ಎಚ್ಚರಿಸಿದ್ದ ಅನ್ನೋದು ತನಿಖೆಯಲ್ಲಿ ಬಯಲು.